ವೀಕ್ಷಕರೇ, ಡಿ9 ನ್ಯೂಸ್ಗೆ ಸ್ವಾಗತ. ಜಮಖಂಡಿ ನಗರದ ಬಸವೇಶ್ವರ ಮರಾಯ ಜಾನುವಾರುಗಳ ಜಾತ್ರೆಯ ಉದ್ಘಾಟನಾ ಸಮಾರಂಭ ಜರುಗಿತು. ಪ್ರಾಸ್ತಾವಿಕ ಮಾಜಿ ಎಪಿಎಂಸಿ ಅಧ್ಯಕ್ಷರಾದಂಥ ಸುರೇಶ್ ಗೌಡ ಪಾಟೀಲ್ ಅವರು ಮಾತನಾಡಿದರು. ನಗರಸಭೆಯ ಅಧ್ಯಕ್ಷರಾದಂಥ ಪರಮಾನಂದ ಗೌರೋಜಿ ಅವರು ಕೂಡ ಮಾತನಾಡಿದರು. ತಾಲೂಕಾ ಪಂಚಾಯಿತಿ ಇಒ ಸಂಜು ಜುನ್ನೂರ್ ಅವರು ಮಾತನಾಡಿ, ತಾಂತ್ರಿಕತೆಯಿಂದ ಮುಂದುವರೆದರೂ ಸಹ ಟ್ರ್ಯಾಕ್ಟರ್ ಹೆಚ್ಚಳವಾದರೂ ಇಂದಿನ ದಿನಮಾನದಲ್ಲಿ ಜಾನುವಾರುಗಳ ಜಾತ್ರೆಗಳು ನಡೆಯುವುದರಿಂದ ನಮ್ಮ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವ ಕಾರ್ಯ ಬಹಳ ಮುಖ್ಯವಾಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜಾನುವಾರುಗಳನ್ನು ಕೃಷಿಗಳಿಗೆ ಬಳಸುವ ಕಾರಣ ಗುಣಮಟ್ಟದ ಬೆಳೆಯನ್ನು ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು. ಮುತ್ತಿನ ಕಂತಿ ಮಠದ ಶಿವಲಿಂಗ ಪಂಡಿತರಾದಂಥ ಶಿವಾಚಾರ್ಯ ಶ್ರೀಗಳು ಮಾತನಾಡಿ, ದನಗಳ ಜಾತ್ರೆ ಸೇರುವುದು ಕಡಿಮೆಯಾಗುವುದು ಸತ್ಯವಾಗಿದೆ. ದೋತರ ಪಟಕ ಇರುವಾಗ ಮಾತ್ರ ದನಗಳ ಜಾತ್ರೆ ನಡೆಯುತ್ತದೆ. ಮನೆಗಳಲ್ಲಿ ದನಗಳನ್ನು ಕಟ್ಟುತ್ತಿದ್ದರು. ನಮ್ಮ ಸಂಪ್ರದಾಯ ಮುಂದುವರಿಯಬೇಕಾಗಿದೆ, ಬೆಳೆಯಬೇಕೆಂದು ಆಶೀರ್ವಚನವನ್ನು ನೀಡಿದರು. ಎಪಿಎಂಸಿ ಅಧಿಕಾರಿಯಾದಂಥ ಅಬಿದಾ ಬೇಗಂ ಮುಲ್ಲಾ, ನಗರಸಭೆ ಅಧ್ಯಕ್ಷರಾದಂಥ ಗೌರೋಜಿ, ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ, ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್, ತಾಲೂಕಾ ಪಂಚಾಯಿತಿ ಇಒ ಸಂಜು ಜುನ್ನೂರ್, ಸುಶೀಲ್ ಕುಮಾರ್ ಬೆಳಗಲಿ, ಸಿದ್ದರಾಮ್ ಜಂಬಗಿ, ನಂದಪ್ಪ ಹಿಪ್ಪರಗಿ, ಶಕರಯ್ಯ ಕಲತ್ಕಿ ಮಠ, ಸುರೇಶ್ ಗೌಡ ಪಾಟೀಲ್, ಫಕೀರ್ ಸಾಬ್ ಭಗವಾನ್, ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಪಶು ಸಂಗೋಪನೆ ಇಲಾಖೆ ಸೇರಿದಂತೆ ಅನೇಕ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಸಂಪಾದಕರು ದಿಲೀಪ್ ದಾಶ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಹೆಚ್ಚಿನ ಮಟ್ಟದಲ್ಲಿ ಏನು ಈ ಜಾನುವಾರುಗಳಿಗೆ ಸಾಕಲಿಕ್ಕೆ ಏನು ಸರ್ಕಾರದಲ್ಲಿ ಏನು ಪ್ರೋತ್ಸಾಹ ಕಲ್ಪಿಸಬೇಕು ಅದೆಲ್ಲವೂ ಸಿಗಲಿಕ್ಕೆ ನಾವೆಲ್ಲರೂ ಕೂಡ ಸಂದರ್ಭಗಳಾಗಬೇಕು. ಇದೆಲ್ಲವೂ ಆದಾಗ ಮಾತ್ರ ನಮ್ಮ ಸಂಪ್ರದಾಯಗಳನ್ನು ಉಳಿಸ್ಕೊಳ್ಬೇಕು ಅನ್ಕೊಳ್ಬೇಕಾಗ್ತದೆ. ಬಹುಶಃ ನಾವು ಗಮನಿಸಬೇಕು, ಈ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಹಿರಿಯರ ಒಂದಿನ ಗೊತ್ತಾಗಿದ್ದಾರೆ. ಸೊ ಈ ಸಂಪ್ರದಾಯ ಇಲ್ಲಿಂದ ಮುಗಿಸುತ್ತೆ. ನಾವು ಕಾಯ್ದೆ ಆಗ್ತಕ್ಕಂಥ ನಾವೇ ಕೂತ್ಕೊಂಡಿದ್ದೀವಿ. ಏನಾಗ್ತದೆ, ಮೂರು ವರ್ಷದಾಗ ಈ ಸಂಪ್ರದಾಯ ಕೂಡ ನಮ್ಮನ್ನು ನಡೆಸ್ಕೊಳ್ತದೆ. ಅದಕ್ಕಾಗಿ ನಮ್ಮ ಜಾನುವಾರುಗಳು ಏನಾಗ್ತದಲ್ಲ ಅವು ಉಳಿಬೇಕು, ಉಳಿಸಲಿಕ್ಕೆ ನಾವು ಎಲ್ಲರೂ ಸಂದರ್ಭಗಳಾಗಬೇಕು ಅನ್ನೋದಾಗಿದೆ. ಈ ಜಾನುವಾರು ಜಾತ್ರೆ ನಡೆಸೋದಲ್ಲ ನಮ್ಮ ಸಂಪ್ರದಾಯವನ್ನು ಮುಂದುವರಿಸಿಕೊಳ್ಳಲಿಕ್ಕೆ ಅದಕ್ಕೆ ಆಗ್ತಕ್ಕಂಥ ಮಾತನಾಡಿದ ಇದೇ ಒಂದು ಜಾನುವಾರು ಜಾತ್ರೆ ಯಶಸ್ವಿಯಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಂದು ಅವಕಾಶ ಮಾಡಿಕೊಟ್ಟು ನಮಗೆ ವಹಿಸಬೇಕು. ಪ್ರಥಮದಲ್ಲಿ ಆರೋಗ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಭಾರತ ದೇಶದನ್ನ ಅನೇಕ ಸಂತರನ್ನ, ಮಹಾತ್ಮರನ್ನ, ಆಚಾರ್ಯರನ್ನ, ಶರಣರನ್ನು ಕೂಡ ಭಕ್ತಿಯಿಂದ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆದಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಮಿತಿಯ ಸಹಯೋಗದಲ್ಲಿ ಅಮರಾಯಿ ಜಾನುವಾರುಗಳ ಜಾತ್ರೆ ಒಂದು